ಬಗ್ಗೆ ದುರ್ಯೋಧನ ರೆಡಿ ಆಗಿದ್ದಾರೆ. ಇವ್ರು ಅವಾಗ್ಲೇ ಮಾತಾಡಿದ್ರು, ನಾಟಕದ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ರು, ರೆಡಿ ಆಗಿದ್ದಾರೆ. ಸೊ ಇವ್ರನ್ನ ಮಾತಾಡ್ಸೋಣ. ಮಾವ ನಮಸ್ಕಾರ. ನಮಸ್ಕಾರ. ಏನ್ ಪಾತ್ರ ಮಾಡ್ತೀರಾ? ದುರ್ಯೋಧನ ಅಲ್ವಾ? ದುರ್ಯೋಧನ ಚಲವಂಕ ಮಲ್ಲ. ದುರ್ಯೋಧನ ಪಾತ್ರದ ಬಗ್ಗೆ ಏನಾದ್ರು ಹೇಳಿ ಮಾವ. ದುರ್ಯೋಧನ ಪಾತ್ರ ಒಂದ್ ರೀತಿ ವಿಲನ್ ಕ್ಯಾರೆಕ್ಟರ್, ಆದ್ರೂ ಅವನು ರಾಜನ ಮಗ ಆದ್ರಿಂದ ದರ್ಪದಿಂದ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಒಂದು ಗತ್ತಾದ ಪಾತ್ರ. ನಾನು ಒಂದು 17-18 ಬಾರಿ ದುರ್ಯೋಧನ ಪಾತ್ರ ಮಾಡಿದ್ದೀನಿ. ಅಷ್ಟೇ ಹೇಳ್ಬೋದಷ್ಟೇ. ಸೊ ದುರ್ಯೋಧನ ಆಗಿ ಸ್ಟೇಜ್ ಮೇಲೆ ಆರ್ಭಟ ಮಾಡಕ್ಕೆ ರೆಡಿ? ಹೌದೌದು, ಖಂಡಿತ. ಓಕೆ, ಇನ್ನೊಂದು ನನ್ನ ದುರ್ಯೋಧನ ಇದಿರುತ್ತೆ ಅನ್ಕೊಂಡಿದ್ದೆ, ಗದೆ ಇರುತ್ತೆ ಅನ್ಕೊಂಡಿದ್ದೆ. ಕತ್ತಿ ಹಿಡ್ಕೊಂಡಿದ್ದೀರಾ? ಏನಿದು ಕತ್ತಿ? ಇಲ್ಲ, 2 ಕಡ್ಗನು ಉಪಯೋಗಿಸುವವನು. ಕೇವಲ ಗದಾಧಾರಿ ಒಬ್ಬನೇ ಅಲ್ಲ, ಕತ್ತಿ ವರ್ಷನೂ ಕಲ್ತಿದ್ದ ಅವನು, ಬಿಲ್ಲು ವಿದ್ಯೆನೂ ಕಲ್ತಿದ್ದ, ಎಲ್ಲಾ ವಿದ್ಯೆಯಲ್ಲೂ ಪಾರಂಗತನಾಗಿದ್ದ. ಆದ್ರೆ ಗದಾ ಯುದ್ಧದಲ್ಲಿ ಫೇಮಸ್ ಅವನ. ಎಲ್ರು ಕೂಡ ಸ್ಟಾರ್ಟಿಂಗ್ ಅಲ್ಲೇ ಗದೆ ತಗೊಂಡು ಹೋಗ್ತಾರೆ. ಆದ್ರೆ ನಾನು ಮೊದಲು ನಾನು ಕತ್ತಿಯನ್ನೇ ಬಳಸಿ ಅಭ್ಯಾಸ ಆಗಿರೋದ್ರಿಂದ ನಾನು ಹಿಂದಿನಿಂದನೂ ಹಳೆ ಸ್ಟೈಲ್ ಅಲ್ಲಿ ಕತ್ತಿನ ಇಟ್ಕೊಂಡು ಅಭಿನಯ ಮಾಡ್ತೀನಿ. ಗದಾ ಯುದ್ಧದಲ್ಲಿ ಮಾತ್ರ ಗದೆ ತಗತ್ತೀನಿ ಅಷ್ಟೇ. ಗದಾ ಯುದ್ಧ ಬರೋದು ಲಾಸ್ಟ್ ಅಲ್ಲಿ ಅಲ್ವಾ? ಕೊನೆಯಲ್ಲಿ ಭೀಮ ದುರ್ಯೋಧನರ ಗದಾ ಯುದ್ಧ ಲಾಸ್ಟ್ ಅಲ್ಲಿ ತಗೋತೀನಿ. ಯಾಕಂದ್ರೆ ಗದೆ ಹಿಡ್ಕೊಂಡ್ರೆ ನನಗೆ ಕೈ ಕಾಲ ಆಡಕ್ಕಲ್ಲ, ಒಂದ್ ಕೈ ಫಿಟ್ ಮಾಡ್ದಂಗ ಆಗ್ಬಿಡ್ತದೆ, ಒಂದ್ ಕೈ ಆಕ್ಷನ್ ಮಾಡಕ್ ಆಗ್ತಿಲ್ಲ ನನ್ಗೆ. ಅದರಿಂದ ಫ್ರೀ ಆಗಿರೋ ಅನ್ಬಿಟ್ಟು ನಾನು ಗದೆನ ಕೊನೆಯಲ್ಲಿ ತಗತ್ತೀನಿ, ಭೀಮನ್ ವಧೆ ಮಾಡ್ಬೇಕಾದ್ರೆ ಇಲ್ಲ ಭೀಮನ್ ಕಾಲ ಒದಿಸ್ಕೋಬೇಕಾದ್ರೆ. ಇವಾಗ ನಾನು ಕತ್ತಿನೆಲ್ಲ ಅಭಿನಯ ಮಾಡ್ತೀನಿ. ಸೊ ಇದು ಇವರ ಸ್ವಂತ ನಿರ್ಧಾರದಿಂದ ಈ ಕತ್ತಿ ತಗೊಂಡಿರೋದು? ರೀಸನ್ ಹೇಳಿದ್ದಾರೆ, ತಗೋಬಹುದು, ಅದೇನಿಲ್ಲ. ಇಂದಿನ ನಮ್ಮ ಹಳೆ ಕಲಾವಿದರೆಲ್ಲ ಕತ್ತಿನಲ್ಲೇ ಅಭಿನಯ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ತೆಲುಗು NTR ಸಿನಿಮಾ ನೋಡಿದ್ಮೇಲೆ ಅವರು ಗದೆ ಉಪಯೋಗಿಸ್ತಾ ಇದ್ರು. ಆ ಕಾರಣದಿಂದ ನಮ್ಮ ಕರ್ನಾಟಕ ಕೂಡ ಈ ಗದೆ ತಕೊಂಡ್ ಬರೋ ಅಭ್ಯಾಸ ಈ ಇತ್ತೀಚಿನ ಕೆಲವೊಂದು 25-30 ವರ್ಷಗಳಿಂದ ಬಂದಿರತಕ್ಕಂಥದ್ದು. ನಾವು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದು, ಅವ್ರು ಯಾರು ಸ್ಟಾರ್ಟಿಂಗ್ ಅಲ್ಲಿ ಗದೆ ಉಪಯೋಗಿಸ್ತಾ ಇರ್ಲಿಲ್ಲ, ಇತ್ತೀಚೆಗೆ ಗದೆ ಉಪಯೋಗಿಸ್ತಾರೆ. ಮೊದ್ಲೆಲ್ಲ ಕತ್ತಿನ ಉಪಯೋಗಿಸ್ತಾ ಇದ್ರು. ಆದ್ರೂ ಕೂಡ ನಾವು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಗದೆ ತಗೊಂಡ್ ಬರ್ತಾರೋ ಅವರೆಲ್ಲ ದರ್ಬಾರಕ್ಕೆಲ್ಲ ಕತ್ತಿನ ತಗೊಂಡ್ ಬರೋದು. ಇದು ಹಣೆ ಮೇಲೆ ಹಾವಿನ ಚಿತ್ರ ಕಾಣಿಸ್ತಿದೆ, ಏನಕ್ಕೆ ಇದು ದುರ್ಯೋಧನ ಹಣೆ ಮೇಲೆ ಹಾವಿನ ಚಿತ್ರ ಹಾಕಿದ್ದಾರೆ ಅಂತ ಹೇಳ್ತೀರಾ? ಯಾಕೆಂದ್ರೆ ಅದು ದುರ್ಯೋಧನ ಲಾಂಛನ, ಸರ್ಪ ಲಾಂಛನ ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಕುರು ಧೃತರಾಷ್ಟ್ರನ ಮಕ್ಕಳಿಗೆಲ್ಲ ಸರ್ಪಲಾಂಛನ, ಅದರಲ್ಲೂ ಇವನು ಸರ್ಪಲಾಂಛನ, ಅವನ ಏನು ಹಣೆಲು ಮುಕುಡ ಸರ್ಪಲಾಂಛನೇ, ಅವನು ಉಪಯೋಗಿಸ್ತಕ್ಕಂಥ ರಥ ಕೂಡ ಸರ್ಪಲಾಂಛನವಾಗಿರುತ್ತದೆ. ದುರ್ಯೋಧನ ಮಾತ್ರ ಅಲ್ವಾ? ದುರ್ಯೋಧನ ಮಾತ್ರ ಸರ್ಪಲಾಂಛನ ಹಾಕ್ತಾರೆ. ಮೊದಲಿಂದನೂ ಅದು ರೂಢಿ ಬಂದಿದೆ, ಆದ್ರಿಂದ ಬಳಸ್ತಾರೆ. ನೋಡೋಣ ದುರ್ಯೋಧನನ್ ಪಾತ್ರನ ಸ್ಟೇಜ್ ಮೇಲೆ ನೋಡೋಣ. ಓಕೆ, ಥ್ಯಾಂಕ್ ಯು ಮಾವ, ಮಾತಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ.
ಹಾಗೆಯೇ ಇರಬೇಕು. ನವರತ್ನ ಖಚಿತವಾದ ಹಸ್ತಿನಾವತಿಯ ರಾಜ ಕಿರೀಟ ಸದಾ ನನ್ನ ಶಿರಸ್ಸಿನಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡ ಬಂದ ಪಾಂಡವರನ್ನು ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಮೋಸದಿಂದ ಕಪಟದಿಂದ ಕೊಲ್ಲಿಸಿ ಈ ಪಾಂಡವರಿಗೆ ಜಯವನ್ನು ತಂದುಕೊಟ್ಟೆ ಎಲ್ಲವೇ. ಆ ನಿನ್ನ ವಿಜಯಕ್ಕೆ ನನ್ನ ಧಿಕ್ಕಾರವಿರಲಿ, ಆ ನಿನ್ನ ವಿಜಯಕ್ಕೆ ನನ್ನ ಧಿಕ್ಕಾರವಿರಲಿ. ದುರ್ಯೋಧನ, ನೀನು ಮಹಾವೀರನು, ವೀರ ಕ್ಷತ್ರಿಯನು. ಆದರೆ ನೀನು ಮಾಡಿದ ಕರ್ಮ ಫಲಗಳಿಗೆ ತಕ್ಕ ಪ್ರಾಯಶ್ಚಿತ್ಯವನ್ನು ಹೊಂದಿರಬೇಕು. ಆದರೆ ನಿನಗೆ ಸ್ವರ್ಗ ಪ್ರಾಪ್ತಿಯಾಗುವುದು, ನಿನಗೆ ಸ್ವರ್ಗವು ದೊರಕಲಿ, ನಿನಗೆ ಮಂಗಳವಾಗಲಿ. ಅಯ್ಯೋ, ನನ್ನ ನಾಲಿಗೆ ಒಣಗುತ್ತಿರುವುದು, ಕಣ್ಣುಗಳು ಮುಸುಕು ಮುಸುಕಾಗುತ್ತಿರುವುದು. ದೂರದಲ್ಲಿ ಅದಾಗತದಲ್ಲಿ ಯಾರೋ ನನ್ನನ್ನು ಕೈ ಬೀಸಿ ಕರೆಯುತ್ತಿರುವಂತೆ ಭಾಸವಾಗುತ್ತಿರುವುದು. ಅವನೇ ನನ್ನ ಪ್ರಾಣ ಮಿತ್ರ ಕರ್ಣ. ಕರ್ಣ,